ಎಲ್ಲ ನನ್ನ ನೆಚ್ಚಿನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಸರ್ವಜನೋ ಸುಖಿನೋ ಭವಂತು. ಇವತ್ತು ಒಂದು ಕಸ್ಟಮರ್ನ ಪಿಕಪ್ ಮಾಡಿ ಡ್ರಾಪ್ ಮಾಡಿದೆ. ಏನಪ್ಪ ವಿಶೇಷ ಅಂತಂದರೆ ಸ್ನೇಹಿತರೆ, ಕಸ್ಟಮರ್ ಜೊತೆ ಮಾತಾಡ್ಕೊಂಡು ಬರಬೇಕಾದ್ರೆ ಅವ್ರ ಜೊತೆ ಮಾತಾಡಿದ್ದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆ ವಿಚಾರ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಒಂದಾನೊಂದು ಕಾಲದಲ್ಲಿ ಒಂದು ಊರಿರುತ್ತೆ ಸ್ನೇಹಿತರೆ. ಆ ಊರು ಬೆಟ್ಟ ಗುಡ್ಡಗಳ ನಡುವೆ ಇರುತ್ತೆ, ಪ್ರಕೃತಿಯ ಮಡಿಲಲ್ಲಿ ಇರುತ್ತೆ. ಆ ಊರಿನ ನಡುವೆ ಒಂದು ಸ್ವಚ್ಛವಾದ ನಿರ್ಮಲವಾದ ಒಂದು ದೊಡ್ಡ ನದಿ ಹರಿತಾ ಇರುತ್ತೆ. ಆ ನದಿಯ ದಡದಲ್ಲಿ ಒಂದೂರು, ಮತ್ತೊಂದು ದಡದಲ್ಲಿ ಮತ್ತೊಂದೂರು ಸ್ನೇಹಿತರೆ. ಎರಡು ಊರಿನ ನಡುವೆ ಒಂದು ದೊಡ್ಡ ನದಿ ಹರಿತಾ ಇರುತ್ತೆ. ಒಂದು ಊರಿನ ಹೆಸರು ಗಂಡು, ಮತ್ತೊಂದು ಊರಿನ ಹೆಸರು ಹೆಣ್ಣು. ಆ ಗಂಡು ಊರಿನ ಗಂಡು ಜನಾಂಗದವರಿಗೂ ಹೆಣ್ಣೂರಿನ ಹೆಣ್ಣು ಜನಾಂಗದವರಿಗೂ ಇಬ್ಬರಿಗೂ ಆಗೋದಿಲ್ಲ. ದೊಡ್ಡ ಜಗಳ ಆಗಿರುತ್ತೆ, ಕಿತ್ತಾಟ ಆಗಿರುತ್ತೆ, ಹೊಡೆದಾಟ ಆಗಿರುತ್ತೆ. ಆ ಜನ್ಮ ಶತ್ರುಗಳಾಗಿರ್ತಾರೆ. ಆದರೆ ಆ ಕಾಡಿನಲ್ಲಿ ಒಬ್ಬ ಋಷಿ ಇರ್ತಾನೆ. ಹಲವು ವರ್ಷಗಳಿಂದ ಜಪ ತಪ ಮಾಡಿಕೊಂಡು ಇಬ್ಬರಿಗೂ ಸಾಂತ್ವನ ಹೇಳ್ತಾ ಇರ್ತಾನೆ. ಇಬ್ಬರು ಕೇಳ್ತಾ ಇರಲ್ಲ. ನೀವಿಬ್ಬರು ಒಂದಾಗಿ ಒಬ್ಬರನ್ನೊಬ್ಬರು ಹೊಂದಾಣಿಕೆಯಿಂದ ಹೋದರೆ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು. ನೀವಿಬ್ಬರು ಒಂದಾಗಿ ಅಂತ ಇಬ್ಬರಿಗೂ ಕೂರಿಸ್ಕೊಂಡು ಬುದ್ಧಿ ಹೇಳ್ತಾನೆ. ಆದರೆ ಬುದ್ಧಿ ಯಾರೂ ಕೇಳಲ್ಲ. ಹಾಗೆ ವರ್ಷಗಳು ಉರುಳುತ್ತವೆ, ಋತುಗಳು ಕಳೆಯುತ್ತವೆ. ಎಲ್ಲರೂ ಸತ್ತು ಹೋಗಿ ಗಂಡು ಊರಿನಲ್ಲಿ ಒಬ್ಬ, ಹೆಣ್ಣು ಊರಿನಲ್ಲಿ ಒಬ್ಬಾಕೆ ಇಬ್ಬರೇ ಉಳಿದುಕೊಳ್ಳುತ್ತಾರೆ. ಆ ಋಷಿ ಮುನಿಯು ಬ್ರಹ್ಮಜ್ಞಾನದಿಂದ ಮುಂದಾಗುವ ಪರಿಸ್ಥಿತಿಯನ್ನು ಅರಿತುಕೊಂಡು ಘೋರ ತಪಸ್ಸಿಗೆ ಕೂರುತ್ತಾನೆ. ಶಿವನನ್ನು ಮೆಚ್ಚಿಸಿ ಒಂದು ವರ ಪಡೆಯುತ್ತಾನೆ. ಆ ವರವನ್ನು ಪಡೆದು ಇಬ್ಬರನ್ನು ಕರೆಸಿ ಇಬ್ಬರಿಗೂ ಕೂರಿಸಿಕೊಂಡು ಹೇಳುತ್ತಾನೆ, ನೋಡಿ ಮಕ್ಕಳೇ, ನಿಮ್ಮ ಕುಟುಂಬದವರು ಸತ್ತು ಹೋಗಿ ನೀವಿಬ್ಬರೇ ಮಾತ್ರ ಉಳಿದಿದ್ದೀರಿ. ನೀವಿಬ್ಬರೂ ತೀರಿಕೊಂಡರೆ ಸೃಷ್ಟಿಯು ಮುಗಿದು ಹೋಗುತ್ತದೆ. ನೀವಿಬ್ಬರೂ ಸೇರಿದರೆ ಸೃಷ್ಟಿಯನ್ನು ಮುಂದುವರಿಸಬಹುದು. ಹಾಗಾಗಿ ನಾನು ಘೋರ ತಪಸ್ಸನ್ನು ಮಾಡಿ ಒಂದು ವರ ಪಡೆದಿದ್ದೇನೆ. ಮಕ್ಕಳೇ, ನನ್ನ ವರದ ಪರಿಣಾಮವಾಗಿ ಒಂದು ಫಲವನ್ನು ಕೊಡುತ್ತಿದ್ದೇನೆ. ಆ ಫಲವನ್ನು ಒಬ್ಬರಿಗೆ ಕೊಡುವಂತಿಲ್ಲ, ಇಬ್ಬರಿಗೂ ಸೇರಿಸಿ ಕೊಡುತ್ತಿದ್ದೇನೆ. ಆದರೆ ಒಂದು ನಿಯಮವಿದೆ. ಆ ಫಲವನ್ನು ಯಾರು ಸೇವಿಸುವರೋ ಅವರಿಗೆ ಒಂದೇ ಒಂದು ಕ್ಷಣದಲ್ಲಿ ಮಾತ್ರ ನೋವುಗಳು, ದುಃಖಗಳು ಬರುತ್ತದೆ. ಆದರೆ ಸೃಷ್ಟಿಸುವ ಶಕ್ತಿ ಸಿಗುತ್ತದೆ. ಆ ಫಲವನ್ನು ಯಾರು ಸೇವಿಸುವುದಿಲ್ಲವೋ ಅವರು ಬದುಕನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಸುಖ ದುಃಖ ನೋವುಗಳನ್ನು ಅನುಭವಿಸುವ ಶಕ್ತಿಯನ್ನು ಹೊಂದಬಹುದು. ಯಾರು ಸೇವಿಸುವರೋ ಯಾರು ಹೊರುವರೋ ನೀವಿಬ್ಬರೇ ತೀರ್ಮಾನ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರಲ್ಲ, ಯಾರು ತನ್ನ ಹೆಗಲ ಮೇಲೆ ಇಡೀ ಕುಟುಂಬನ ಜವಾಬ್ದಾರಿ ಹೊತ್ಕೊಂಡು ಜೀವನ ಪೂರ್ತಿ ಕಷ್ಟ ಸುಖ ದುಃಖ ನೋವುಗಳನ್ನೆಲ್ಲ ಎದುರಿಸ್ಕೊಂಡು ಹೋಗ್ತಾನೆ, ಯಾರು ಹಣ್ಣು ತಿಂದು ಸೃಷ್ಟಿಸುವ ಶಕ್ತಿ ಸಿಗುತ್ತೆ, ಅದನ್ನು ಕಮೆಂಟ್ ಮಾಡಿ ದಯಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೇನೋ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.